ನಮಸ್ಕಾರ ಸ್ನೇಹಿತರೆ, ಕಳೆದ ಎಪಿಸೋಡ್ನಲ್ಲಿ ಸ್ವತ್ತಿನ ಮಾಲೀಕತ್ವ ನಿರೂಪಿಸಲು ಅಗತ್ಯ ದಾಖಲಾತಿಗಳಿಲ್ಲದ ಸ್ವತ್ತಿನಲ್ಲಿ 430 ಫ್ಲಾಟ್ಗಳ ನಿರ್ಮಿಸಿರುವ ಅಪಾರ್ಟ್ಮೆಂಟ್ನ ಮಾಲೀಕರಿಗೆ ಅಕ್ರಮವಾಗಿ ಖಾತಾ ವಿಭಜಿಸಿ 430 ಉಪ ಮುನ್ಸಿಪಲ್ ಸಂಖ್ಯೆ ನೀಡಿ ನೋಂದಾಯಿಸಿರುವುದನ್ನು ದಾಖಲಾತಿ ಸಹಿತ ವಿವರವಾಗಿ ತೋರಿಸಿದ್ದೆವು. ನಾವು ಈ ಎಪಿಸೋಡ್ನಲ್ಲಿ ತೋರಿಸೋಕೆ ಹೊರಟಿರೋದು ಬಿಬಿಎಂಪಿಯ 2016ರ SAS ಪ್ರಕಾರ ಎ ವಲಯದಲ್ಲಿನ ಸುಮಾರು 30,000 ಸ್ಕ್ವೇರ್ ಫೀಟ್ ರಂತೆ ಮಾರುಕಟ್ಟೆ ದರವಿರುವ ಸ್ವತ್ತಿನಲ್ಲಿ ಬಿಬಿಎಂಪಿ ಕಾಯ್ದೆ 2020ರ ನಿಯಮಗಳ ಉಲ್ಲಂಘಿಸಿ ನಿರ್ಮಿಸಿರುವ ಅಪಾರ್ಟ್ಮೆಂಟ್ ನಲ್ಲಿನ ಒಂದು ಫ್ಲಾಟ್ ಸುಮಾರು 2 ಕೋಟಿಗೆ ಬೆಲೆ ಬಾಳುವ 10 ಅಪಾರ್ಟ್ಮೆಂಟ್ ಮಾಲೀಕರಿಗೆ ಬಿಬಿಎಂಪಿ ಕಾಯ್ದೆ ನಿಯಮ ಅಡಿಯಲ್ಲಿ ಅಕ್ರಮವಾಗಿ ಸಬ್ ನಂಬರ್ಸ್ ನಮೂದಿಸಿ ನೋಂದಾಯಿಸಿರುವುದು. ಬಿಬಿಎಂಪಿ ವ್ಯಾಪ್ತಿಯ ಪ್ರತಿಷ್ಠಿತ ಜಯನಗರ ಅಂದರೆ 50 ಹೆಜ್ಜೆ ಹಾಕಿದರೆ ಬಸ್ ಸೌಕರ್ಯ, ಕೂಗಳತೆ ದೂರದಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್, ಪ್ರತಿಷ್ಠಿತ ಕ್ಲಬ್, ಸ್ವಿಮ್ಮಿಂಗ್ ಪೂಲ್ ಮತ್ತು ನಮ್ಮ ಮೆಟ್ರೋ ಇಂಥ ಸ್ಥಳದಲ್ಲಿ ಸ್ವತ್ತಿನ ಮಾಲೀಕರು ಸ್ವತ್ತನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ಜಂಟಿ ಅಭಿವೃದ್ಧಿ ಕರಾರು ಪತ್ರದಂತೆ ಈ ಸ್ಥಳದಲ್ಲಿ ವೈನತೆಯ ರೆಸಿಡೆನ್ಸಿ ಎಂಬ ಹೆಸರಿನ ಅಪಾರ್ಟ್ಮೆಂಟ್ ನಿರ್ಮಿಸಿರುವುದು. ಈ ವೈನತೆಯ ರೆಸಿಡೆನ್ಸಿ ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೆ ಸಹಾಯಕ ನಿರ್ದೇಶಕರು ನಗರ ಯೋಜನೆ ದಕ್ಷಿಣ ಕಚೇರಿಯಲ್ಲಿ LP ಸಂಖ್ಯೆ 0834/2018-19 ರಂತೆ ದಿನಾಂಕ 8/5/2019 ನಕ್ಷೆ ಮಂಜೂರಾತಿ ಪಡೆದಿರುತ್ತಾರೆ. ಈ ವೈನತೆಯ ರೆಸಿಡೆನ್ಸಿ ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೆ ನಗರ ಯೋಜನೆ ದಕ್ಷಿಣ ಕಚೇರಿಯಲ್ಲಿ 4 ಕಿಚನ್ಗಳ ತಳ, ನೆಲ, 1ನೇ, 2ನೇ, 3ನೇ ಮತ್ತು ಟೆರೆಸ್ ಅಂತಸ್ತುಗಳ ಕಟ್ಟಡ ಅಂದರೆ ಕಟ್ಟಡದ ಎತ್ತರ 15 ಮೀಟರ್ ಮೀರದಂತೆ ನಕ್ಷೆ ಮಂಜೂರಾತಿ ಪಡೆದು ಬಿಬಿಎಂಪಿ ಕಾಯ್ದೆ ನಿಯಮ ಉಲ್ಲಂಘಿಸಿ ಸ್ಟಿಲ್ ನೆಲ 1ನೇ, 2ನೇ, 3ನೇ, 4ನೇ ಮತ್ತು ಟೆರೆಸ್ ಅಂತಸ್ತುಗಳ 10 ಕಿಚನ್ ಅಂದರೆ 4 ಮನೆಗಳ ಬದಲು 10 ಮನೆಗಳ 21 ಮೀಟರ್ಗಳ ಎತ್ತರದ ಕಟ್ಟಡ ನಿರ್ಮಿಸಿರೋದು. ಈ ವೈನತೆಯ ರೆಸಿಡೆನ್ಸಿ ಅಪಾರ್ಟ್ಮೆಂಟ್ ಅನ್ನು ಬಿಬಿಎಂಪಿ ಕಾಯ್ದೆ ನಿಯಮ ಉಲ್ಲಂಘಿಸಿ 4 ಮನೆಗಳ ಬದಲು 10 ಮನೆಗಳ ನಿರ್ಮಿಸಿರುವ ಅಪಾರ್ಟ್ಮೆಂಟ್ಗೆ ಬಿಬಿಎಂಪಿ ಕಾಯ್ದೆ ನಿಯಮ ಅಡಿಯಲ್ಲಿಯೇ ಅಕ್ರಮವಾಗಿ ಲಕ್ಷಾಂತರ ಭ್ರಷ್ಟಾಚಾರ ಎಸಗಿ ಸಬ್ ನಂಬರ್ಸ್ ಖಾತಾ ನೋಂದಣಿ. ಈ ವೈನತೆಯ ರೆಸಿಡೆನ್ಸಿ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಅಕ್ರಮವಾಗಿ ಖಾತಾ ವಿಭಜಿಸಿ ಸಬ್ ನಂಬರ್ಸ್ ನೀಡಿ ನೋಂದಾಯಿಸಿರುವ ಪ್ರಕ್ರಿಯೆಯ ಟಿಪ್ಪಣಿ ಹಾಳೆಗಳಲ್ಲಿ ಬಿಬಿಎಂಪಿ ಕಾಯ್ದೆ ನಿಯಮಗಳ ಅರಿವಿರುವ ಕಂದಾಯ ಮೌಲ್ಯಮಾಪಕನ 5 ಪುಟಗಳ ಮಂಡನೆ ಮತ್ತು ಸಹ ಕಂದಾಯ ಅಧಿಕಾರಿಯ ಸ್ಥಳ ಪರಿಶೀಲನೆ ನಂತರದ ಟೆರೆಸ್ ಅಂತಸ್ತುಗಳ ನಮೂದಿಸದೆ ಜಾಣ ಕುರುಡು ಪ್ರದರ್ಶಿಸಿ 1.25 ಪುಟಗಳ ಅನುಮೋದನೆಯ ಆದೇಶಕ್ಕಾಗಿ ಕೆತ್ತನೆ, ಇನ್ನು ಕಂದಾಯ ಅಧಿಕಾರಿಯ ಸ್ಥಳ ಪರಿಶೀಲನೆ ಆದರೆ ಟೆರೆಸ್ ಅಂತಸ್ತು ಕಣ್ಣಿಗೆ ಕಾಣದಂತೆ ಟಿಪ್ಪಣಿ ಹಾಳೆಯಲ್ಲಿ ನಮೂದಿಸದೆ 16 ಸಾಲುಗಳ ಅನುಮೋದನೆಯ ಕೆತ್ತನೆ. ಈ ಮೂವರು ತುಂಬಾ ಶ್ರಮಪಟ್ಟಂತಿದೆ 7 ಪುಟಗಳ ಈ ಕೆತ್ತನೆಗಳಲ್ಲಿ. ವೈನತೆಯ ರೆಸಿಡೆನ್ಸಿ ಅಪಾರ್ಟ್ಮೆಂಟ್ನ ನಿವಾಸಿಗಳಿಗೆ ಎ ಖಾತಾ ನೀಡಿ ನೋಂದಾಯಿಸಿರುವ ಅಕ್ರಮ ಖಾತಾವನ್ನು ರದ್ದುಗೊಳಿಸಿ ಬಿ ಖಾತಾವಾಗಿ ತೆರಿಗೆ ಪಾವತಿಸಿಕೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ಕೊಡ್ತಾರಾ ಈ ವಲಯ ಆಯುಕ್ತರು. ಬಿಬಿಎಂಪಿ ಕಾಯ್ದೆ ನಿಯಮ ಕಲಂ 150ರ ಅಡಿಯಲ್ಲಿ ಕ್ರಮವಹಿಸಿ ಬಿಬಿಎಂಪಿ ಕಾಯ್ದೆ ನಿಯಮ ಉಳಿಸಿ. ಮುಂದೆ ಈ ಕಟ್ಟಡದಲ್ಲಿನ TC ಬಗ್ಗೆ ದಾಖಲಾತಿ ಸಹಿತ ಬೆಸ್ಕಾಂ ಶಾಕ್ಗಳು ಎಪಿಸೋಡ್ 3ನಲ್ಲಿ ತೋರಿಸೋಣ.